ಖಂಡಿತ ಮಾಡ್ತಿದ್ದ ಸರ್. ಮೊದಲಿಗೆ ಏನು ಅಂತಂದರೆ, ರಮೇಶ್ ಬಂದು ಒಂದು ಅಣ್ಣ ಅಂತ, ನಾನು ಹಿರಿಯ ಎಲ್ಲರಿಗಿಂತ, ಹಣ ಒಂದು ಪಿಕ್ಚರ್ ಮಾಡೋಣ ಅಂತಿದ್ದೆ. ನಾನು ಮಾಡೋಕ್ಕೇನು ಕೆಲಸ ಇರೋಲ್ಲ, ನಮಗೆ ಬೇಕಾದಷ್ಟು ವ್ಯಾಪಾರ ವ್ಯವಹಾರ ಇದೆ, ಬೇಡ ಅಂತ ಹೇಳ್ತೀನಿ. ಈ ಸಿಂಪಲ್ ಸುನಿ ಅವ್ರನ್ನ ಏನಕ್ಕೆ ಇದು ಅಂತಂದರೆ, ಅವ್ರು ಪರಿಚಯ ಆಗಿದ್ದು ಒಂದು ಸರಳ ಪ್ರೇಮ ಕಥೆಯಲ್ಲಿ. ನಾವೆಲ್ಲ ಮನೇಲಿ ಮಲಗಿರ್ತೀವಿ, ಮನೇಲಿ ಮಲಗಿದ್ದವ್ರಿಗೆ ಕರೆದು ಪಾಠ ಕೊಡ್ತಾರೆ ಇದ್ದಕ್ಕಿದ್ದಾಗೆ. ಸಡನ್ನಾಗಿ ಅಲ್ಲೇ ಶೀಲಮ್ ಅವರು ಅಲ್ಲೇ ಪರಿಚಯ ಆಗಿದ್ದು. ಆಮೇಲೆ ಇವರು ಕೂಡ ಒಂದು ಸರಳ ಪ್ರೇಮ ಕಥೆಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಶೂಟಿಂಗ್ ನೋಡೋಕೆ ಹೋದಾಗ ಒಂದೊಂದು ರೋಲ್ ಮಾಡಿದ್ದಾರೆ. ಹಾಗೆ ಬಾಂಧವ್ಯ ಬೆಳೆದಿದ್ದು RCB ಕಾರಣ. ಎಲ್ಲ ಕಡೆ ಜೊತೆಯಲ್ಲಿ RCB ಮ್ಯಾಚ್ ನೋಡೋಕೆ ಹೋಗ್ತಿದ್ದೋ, ಗೆಲ್ಲೋವರೆಗೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಿದ್ರು. ಹಾಗೆ ಈಗ ನಾವು ಗೆಲ್ಲೋವರೆಗೂ ಸುಮ್ಮನೆ ಇರಲ್ಲ. ಆದ್ದರಿಂದ ಇನ್ನೂ 1-0 ಆಗಲಿ, ನಮ್ಮ ಶಕ್ತಿ ಇರೋಷ್ಟು ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ. ಸರ್, ಇಲ್ಲಿ ಇಬ್ಬರು ಹೀರೋಯಿನ್ಗಳಿದ್ದಾರಲ್ವ, ಸೊ ಇಬ್ಬರಲ್ಲಿ ಮಳೆ ಯಾರು ಮೋಡ ಯಾರು? ಎಲ್ಲ ರೀತಿಯ ಹಾಡುಗಳನ್ನು ಮಾಡಿದ್ದಾರೆ. ಅಂದರೆ ಸುನಿ ಅಂದ ತಕ್ಷಣ ಅವ್ರ ಹಾಡುಗಳು ಅಲ್ಲಿ ಪ್ರಾಮುಖ್ಯತೆ ಪಡಿತವೆ. ಇಲ್ಲಿ ಆಲ್ಮೋಸ್ಟ್ ಆಗ ಒಂದು ಏನು ಶೀರ್ಷಿಕೆ ನೋಡಿದಾಗ ಒಂದಿಷ್ಟು ಸಾಲುಗಳು ಕೇಳ್ಪಡ್ತವೆ. ಇಲ್ಲಿ ಸಾಂಗು ಮೆಲೋಡಿ ಜಾಸ್ತಿನ ಅಥವಾ ರಾಕ್ ಅದೆಲ್ಲ ಎಲ್ಲ ಇದೆಯಾ? ಮೂಡ್ ತಕ್ಕಂಗೆ ಈಗ ಮೆಲಡಿ ಜಾಸ್ತಿ ಇರುತ್ತೆ ಸಿನಿಮಾದಲ್ಲಿ ಸರ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮ್ಯೂಸಿಕ್ಗೆ ತುಂಬ ಸ್ಪೇಸ್ ಇದೆ ಸಿನಿಮಾದಲ್ಲಿ. ಆ್ಯಂಡ್ ವರ್ಕಿಂಗ್ ವಿತ್ ಸುನಿ ಸರ್, ಅವ್ರಿಗೊಂದು ಕಾನ್ಫಿಡೆನ್ಸ್ ಇದೆ ನಮ್ಮ ಮೇಲೆ, ದಟ್ ನೋ ಮ್ಯಾಟರ್ ಇವನ್ ಇಫ್ ಹಿ ಡಸಂಟ್ ಲೈಕ್ ಇಟ್, ಇಷ್ಟ ಆಗಿಲ್ಲ ಅಂದರೂ ಕೂಡ ಅವ್ರು ದೇ ರೆಡಿ ಟು satisfied, because end of the day we are in the service industry, whether we are musician or music director. ಸೊ ಆ ಕಾನ್ಫಿಡೆನ್ಸ್ ಇಂದಾನೆ ನಮಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ. 3 ಸಿನಿಮಾಗಳು ನಾನು ಅವ್ರ ಜೊತೆ ವಲ್ಮೇಲಮ್ಮ, ಚಮಕ್, ಸಖತ್ ಮಾಡಿದ್ದೀವಿ. ಆ್ಯಂಡ್ ದೆನ್ ನಾವು ಅಗೇನ್ 3 ಸಿನಿಮಾಸ್ ಟುಗೆದರ್ ವಿತ್ ಜಾರೆಡ್ ಆ್ಯಂಡ್ ಜೋಡಾ ಆಸ್ ಮ್ಯೂಸಿಕ್ ಕಂಪೋಸರ್ಸ್ ಬೇಕು. ನಿಮಗೆ ಅದೇ ಸರಳವಾಗಿ ಹೇಳಬೇಕಂದ್ರೆ ಸುನಿ ಅವರು ಯಾವ ಜಾನರ್ಗೆ ಇಷ್ಟ ಆಗ್ತಾರೆ ನಿಮಗೆ? ಎವ್ರಿ ಟೈಮ್ ಸರ್ಪ್ರೈಸ್ ಮಾಡ್ತಾರೆ ಸರ್. ಲೈಕ್ ಒಂದು ಸ್ಟ್ರಿಕ್ಟ್ ಜಾನರ್ ಅಂತ ಏನೋ ಅವರು ಫಿಕ್ಸ್ ಮಾಡಲ್ಲ. ವಿ ಕೀಪ್ ಇವಾಲ್ವಿಂಗ್ ಟು ಟೈಮ್. ಸೊ ಸಮ್ಟೈಮ್ಸ್ ಅವ್ರ ಕಡೆಯಿಂದ ಒಂದು ಐಡಿಯಾ ಬರ್ಬೋದು, ಅದನ್ನು ಇಟ್ಕೊಂಡು ನಾವು ವಿತ್ ವಾಟ್ ಎವರ್ ಸ್ಕಿಲ್ ವಿ ಹ್ಯಾವ್ ಅದನ್ನು ಎಂಫಸೈಸ್ ಮಾಡ್ಕೊಂಡು ಮಾಡ್ತೇವೆ. ಜಾನರ್ ಅಂತ, ಬಟ್ ಆ್ಯಕ್ಚುಲಿ ನಮ್ಮ ಕಾಂಬಿನೇಷನಲ್ಲಿ ಐ ಥಿಂಕ್ ಲವ್ ಹ್ಯಾಸ್ ವರ್ಕ್ಡ್ ರಿಯಲಿ ವೆಲ್. ಸುನಿ ಈಗ ಸಿನಿಮಾ ಇಂಡಸ್ಟ್ರಿ ಬೇರೆ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಅಂದರೆ ಹಿಂದೆ ನೀವು ಆರಂಭದಲ್ಲಿ ಬಂದಾಗ ಸಿಂಗಲ್ ಥಿಯೇಟ್ರ್ನಲ್ಲಿ ನಿಮ್ಮ ಲವ್ ಸ್ಟೋರಿಗಳನ್ನು ನೋಡಿ ಕೇಕೆ ಆಗ್ತವರು ಇದ್ದಾರೆ. ಆದರೆ ಈಗ ವಾತಾವರಣ ಹೇಗಾಗಿದೆ ಅಂದರೆ ಎಲ್ಲ ಮಲ್ಟಿಪ್ಲೆಕ್ಸ್ ಸಿನಿಮಾಗಳೆಲ್ಲ ಮೊಬೈಲಿಗೆ ಬಂದು ಹೋಯಿತು. ಇಂಥ ನಿಟ್ಟಿನಲ್ಲಿ ಸಿಂಗಲ್ ಥಿಯೇಟ್ರಿಗೆ ಕರೆಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಬೋದು ಈ ಸಿನಿಮಾ? ಅಂದರೆ ಆ ರೀತಿ ಏನಿಲ್ಲ ಸರ್. ಹೋಗ್ತಾ ಹೋಗ್ತಾ ಟ್ರೆಂಡಿಗೆ ತಕ್ಕಂಗೆ ಜನನೂ ಅಪ್ಡೇಟ್ ಆಗ್ತಿರ್ತಾರೆ. ಸೊ ಅದೇ ರೀತಿ ಆಗ ಸಿಂಗಲ್ ಥಿಯೇಟ್ರುಗಳು ಜಾಸ್ತಿ ಇತ್ತು, ಮಲ್ಟಿಪ್ಲೆಕ್ಸ್ ಸಿಂಪಲ್ ಒಂದು ಅಷ್ಟೊಂದು ರಿಲೀಸ್ ಆದಾಗ ಹಾರ್ಡ್ಲಿ ಹೊರಾಯನ್ನು, ಕೋರ್ಮಂಗ್ಲ ಈ ರೀತಿ ಒಂದು 3 ಮಲ್ಟಿಪ್ಲೆಕ್ಸ್ ಏನೋ ಇರ್ತಾರೆ. ಈಗ ಎಲ್ಲ ಕಡೆನೂ ಮಲ್ಟಿಪ್ಲೆಕ್ಸ್ ಇದೆ. ಸೊ ಆಮೇಲೆ ಇವತ್ತಿನ ಆಡಿಯನ್ಸ್ ಏನು ಡಿಫರ್ ಮಾಡಲ್ಲ, ಎಲ್ಲೇ ಕೂತ್ಕೊಂಡು ನೋಡಿದ್ರು ಸೇಮ್ ಪ್ರಾಡಕ್ಟ್ ನೋಡೋದ್ರಿಂದ ಅಫ್ಕೋರ್ಸ್ ಅದೊಂದು ಕೆಟಗರಿ ಮಾಡಿರ್ತೀವಿ. ಫಸ್ಟ್ BC ಫಸ್ಟ್ ನಿಮ್ಗೆ ಗೊತ್ತಿದ್ರೆ ರಿಲೀಸ್ ದಿವಸ, ಇವತ್ತು ಶುಕ್ರವಾರ ರಿಲೀಸ್ ಆದರೆ ರೋಡಲ್ಲಿ ಆಟೋಗಳು ಕಮ್ಮಿ ಇರೋದು, ಎಲ್ಲ ಸಿಂಗಲ್ ಥಿಯೇಟರ್ ಪಾರ್ಕಿಂಗಲ್ಲಿ ಇರೋದು ಆಟೋಗಳು. ಇವತ್ತು ಆಟೋಗಳು ನೋಡೋದೇ ಇಲ್ಲ. ಅದಕ್ಕೆ ಅವರು ಚೇಂಜ್ ಆಗಿದ್ದಾರೆ. ಬಟ್ ಹಂಗೆ ನಾವು ಟಾರ್ಗೆಟ್ ಯಾವುದು ಮಾಡಿಲ್ಲ, ಸಿಂಗಲ್ ಥಿಯೇಟ್ರಿಗೆ ಅಥವಾ ಮಲ್ಟಿಪ್ಲೆಕ್ಸಿಗೆ ಟಾರ್ಗೆಟ್ ಯಾವುದು ಮಾಡಿಲ್ಲ. ಬಟ್ ಇದರಲ್ಲಿ ಪಾಸಿಟಿವ್ ಏನು ಅಂದರೆ ಸಾಂಗ್ಸ್, ನಿಮ್ಗೆ ಗೊತ್ತು, ಸಾಂಗ್ಸ್ ವೈರಲ್ ಆದರೆ ಇರ್ರೆಸ್ಪೆಕ್ಟಿವ್ ಆಫ್ ಸಿನಿಮಾ ಜನ ಒಂದ್ಸಲ ಬರ್ತಾರೆ ಅಂತ. ಸೊ ಆ ನಂಬಿಕೆ ಇದರಲ್ಲಿ ಜೋರಿದೆ. ಅಂದರೆ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಸೊ ಇವ್ರ ಆರ್ಟಿಸ್ಟ್ ಅವರೇ ಖುದ್ದಾಗಿ ಡೆಡಿಕೇಶನ್ ತಗೊಂಡು ನಾನು ಈ ಎಪಿಸೋಡ್ ಬೇಡ ಅಂತ ಹೇಳಿದ್ದೆ. ಸೊ ಇಲ್ಲ, ಅವರೇ ಹೋಗಿ ಇದು ನಿಮ್ಮ ಕಣ್ಣು ಮುಂದೆ ಆಗಿ ಇದೊಂದು ನಾವು ಪ್ರಾಕ್ಟೀಸಲ್ಲಿ ಅಂದರೆ ಬೆಟ್ಟಿದ್ರು 4-5 ಆಗಿದೆ. ಇನ್ಫ್ಯಾಕ್ಟ್ ಕೊರಿಯೋಗ್ರಾಫರು 8 ಮಾಡ್ಕೊಂಡಿದ್ರು ತೋರ್ಸಕ್ಕೆ ಹೋಗಿ. ಸೊ ನಾನು ಬೇಡ ಅಂತಲೇ ಹೇಳಿದ್ದೆ. ಬಟ್ ಅವರೇ ಡೆಡಿಕೇಶನ್ ತೊಗೊಂಡು ಇಲ್ಲ ಇದೇನೋ ಹೊಸ್ತು ಮಾಡಬೇಕು ಅಂತ ಪೂರ್ತಿ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸಾಂಗ್ಗಳು ಕರೆಸ್ಬೋದು ಅಂತ ಅನ್ಕೊಳ್ತೀನಿ. ಅದು ಬಿಟ್ಟರೆ ಅಲ್ಟಿಮೇಟ್ಲಿ ನಂಬೋದು ಶುಕ್ರವಾರ ಮಾರ್ನಿಂಗ್ ಶೋ ವೀಕ್ ಇದ್ರು ಓಪನಿಂಗು,
ಅಲ್ಲಿಂದ ಆಚೆ ಬರೋ ಜನ ಮೌತ್ ಪಬ್ಲಿಸಿಟಿಯಿಂದ ಕರೆಸ್ಬೋದು ಅಂತ. ಅಟ್ ದ ಸೇಮ್ ಟೈಮ್ ನೀವಿದ್ದೀರಾ, ನೀವೆಲ್ಲರೂ ಸಪೋರ್ಟ್ ಮಾಡಿ ಕರೆಸ್ಬೇಕು. ಸುನಿ ಸರ್, ಒಂದು ಸಾಲ ಹಾಕಿದ್ದಾರೆ ಲವ್ ಬಗ್ಗೆ ಅದರಲ್ಲಿ. ಸೊ ನಿಮ್ಮ ಪ್ರಕಾರ ಲವ್ ಅನ್ನೋದು ಅಷ್ಟೊಂದು ಸಿಂಪಲ್ ಅಂತ? ಯಾಕಂದರೆ ಈಗ ಫ್ರಿಜ್ಜು ಡ್ರಮ್ಮು ಕಾಲದಲ್ಲಿ ಇನ್ನೂ ಲವ್ ಅಥವಾ ಮ್ಯಾರೇಜ್ ಅನ್ನೋ ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿ ಆಗಿರೋ ಸ್ಟೋರಿಗಳು, ಇನ್ನೂ ಪ್ಯೂರ್ ಲವ್ ಅನ್ನೋದು ಇದೆಯಾ ಅಂತ? ಅದು ಪೂರ್ತಿ ಓದಿಲ್ಲ ನೀವು. ಲವ್ ಈಸ್ ಆಸ್ ಸಿಂಪಲ್ ಆಸ್ ಕಾಂಪ್ಲಿಕೇಟೆಡ್. ಸೊ ನಾವು ಸಿಂಪಲ್ ಅನ್ಕೊಂಡ್ರೆ ಸಿಂಪಲ್ಲು, ಕಾಂಪ್ಲಿಕೇಟೆಡ್ ಅಂದರೆ ಕಾಂಪ್ಲಿಕೇಟೆಡ್. ಹೊರಗಡೆ ಜಗತ್ತಿಗೆ ಸಿಂಪಲ್ ಅಂತಲೇ ತೋರಿಸ್ಬೇಕು, ಮನೆ ಒಳಗಡೆ ಏನಾಗುತ್ತೆ ಅದು ನಮಗೆ ಮಾತ್ರ ಗೊತ್ತಿರಬೇಕು. ಇದು ಬಿಟ್ಟು ಹೇಳೋದಾದ್ರೆ ಅಂದರೆ ಇದೊಂದೇ ಈ 4 ಪಿಲ್ಲರ್ ಏನು ಸೇರಿದ್ದಾರೆ ಪ್ರೊಡಕ್ಷನ್ ಹೌಸು, ಇದೊಂದೇ ಸಬ್ಜೆಕ್ಟಿಗೆ ನಿಲ್ಲಲ್ಲ. ಅವರು ಆಲ್ರೆಡಿ ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ. ಮತ್ತು ಇವರೆಲ್ಲರೂ ಸಿನಿಮಾ ಪ್ರೇಮಿಗಳು, ಬೇಸಿಕಲಿ ಸಿನಿಮಾನ ಇಷ್ಟಪಟ್ಟು ಬಂದವರು. ಸೊ ಒಳ್ಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತಲೇ ಇದೆ. ರಮೇಶ್ ಸರ್ ಇರ್ಬೋದು, ರಂಗರಾಜು ಸರ್ ಇರ್ಬೋದು, ಇವರೆಲ್ಲರೂ ಮೈಸೂರಲ್ಲಿ ಅಂದರೆ ಬಿಸ್ನೆಸ್ ವೈಸೂ ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ ಮತ್ತು ಸಿನಿಮಾ ವೈಸು ಬೆಳೀತಿದ್ದಾರೆ. ರಮೇಶ್ ಸರ್ ಗೋವಾದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಬೆಳೀತಾ ಇದ್ದಾರೆ. ಲೋಕಿ ಅವರು ಬೆಳವಾಡಿಲಿ ಬೆಳೀತಾ ಇದ್ದಾರೆ. ಸೊ ಇವರೆಲ್ಲರೂ ಪಿಲ್ಲರ್ ಸೇರಿಕೊಂಡು ಚೆನ್ನಾಗಿ ಮಾಡ್ತಾರೆ. ಆರ್ಟ್ ರಾಘು ಅನ್ನೋರು, ರಾಘು ಮೈಸೂರು ಅಂತ ಸಿಂಪಲ್ ಆನ್ ಲವ್ ಸ್ಟೋರಿಯಿಂದ ನನ್ನ ಸಿನಿಮಾ ಎಲ್ಲ ಆರ್ಟ್ ಬೇರೆ ಅವ್ರು ಬರಲ್ಲ ಸ್ಟೇಜ್ ಮೇಲೆ ಒಂದು ಅಣ್ಣ ನಮಸ್ಕಾರ ಮಾಡಿ ಹೋಗ್ಬೋದು. ಆರ್ಟ್ ರಾಘವಣ್ಣ ಇದ್ದಾರೆ. ಮತ್ತು ಕೋರಿಯೋಗ್ರಫಿ ಮಧು ಸರ್ ಮಾಡಿದ್ದಾರೆ, ಅವರು ನನ್ನ ಕೋ ಡೈರೆಕ್ಟರ್ ಆಗಿದ್ದಾರೆ ಸಿನಿಮಾ ಒಂದು ಸಲ ಪ್ರಮುಖತೆಯ. ಕಾಸ್ಟ್ಯೂಮ್ಸು ದಯಾನಂದ್ ಭದ್ರಾವತಿ ಮತ್ತು ಮಾಧುರಿ ಮೇಡಮ್ ಮಾಡಿದ್ದಾರೆ. ಪೋಸ್ಟ್ ಡಿಸೈನು ಅಶ್ವಿನ್ ಅಂತ ನಿಮ್ಗೆ ಗೊತ್ತಿರ್ತಾರೆ. ಅವನದು ಆಪರೇಷನ್ ಅಲ್ಬೆಲ್ಮ ಅವ್ನು ಫಸ್ಟ್ ಫಿಲಮು, ಅಲ್ಲಿಂದ ನಂದೆಲ್ಲ ಪೋಸ್ಟ್ ಡಿಸೈನು ಅಶ್ವಿನೇ ಮಾಡಿದ್ದಾನೆ. ಎಡಿಟರ್ ಬಂದು ಆದಿತ್ಯ, ಒಂದು ಸರಳ ಪ್ರೇಮಕತೆ ಫಸ್ಟ್ ಫಿಲಮು ಇದು. ಮತ್ತು ಇಂಪಾರ್ಟೆಂಟ್ ಮೋಕ್ಷ ಕುಶಾಲ್ ಕಾಣಿಸ್ತಿಲ್ಲ, ಯಾಕಂದರೆ ಮೋಡ ತುಂಬ ಕವಿದಿದೆ ಅವ್ರಿಗೆ. ಅವ್ರ ಕ್ಯಾರೆಕ್ಟರ್ ತುಂಬ ಹೈಲೈಟ್ ಇದೆ. ಬಟ್ ಬೇರೆ ಶೂಟ್ ಇರೋದ್ರಿಂದ ಅವ್ರಿಗೆ ಆ ಶೂಟ್ ಫಸ್ಟ್ ಪ್ರಿಫರೆನ್ಸ್ ಆಗಿದ್ದಾರೆ ಬಿಟ್ಟೋಗಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಕ್ಯಾರೆಕ್ಟರ್ ರಿವೀಲಲ್ಲಿ ಅವ್ರನ್ನ ಕರೆಸಿ ಅವ್ರಿಗೆ ಮಾತಾಡ್ತಾರೆ. ಹೇಗೆ ಮನ್ಸು ಬಂತು ನಿಮಗೆ ಆ್ಯಂಡ್ ಎಷ್ಟು ಧೈರ್ಯ ಮಾಡಿದ್ರಿ ನೀವು ಇಬ್ಬರು ಸತ್ತು? ಹಲೋ ಹಲೋ, ಆನೆಸ್ಟಾಗಿ ಒಂದು ಸತ್ಯ ಹೇಳ್ತೀನಿ. ನನ್ನ ಮಗನ ಬರ್ತಡೇ ಇರುತ್ತೆ, ಆ ಟೈಮಲ್ಲಿ ಸುನಿ ಸರ್ ಬಂದ್ಬಿಟ್ಟು ಈ ಸಿನಿಮಾದ ಒಂದು 2-3 ಮಿನಿಟ್ಸ್ನಷ್ಟು ತೋರಿಸ್ತಾರೆ. ಆ ಟೈಮಲ್ಲಿ ನಾನು ಅಂದ್ಕೊಂಡೆ, ಬೇಜಾರು ಮಾಡ್ಕೋಬೋದು, ಆದರೂ ನೇರವಾಗಿ ಹೇಳ್ತೀನಿ, ಹೊಸ್ಬೋರ್ದು ಯಾರು ನೋಡ್ತಾರೆ ಇವತ್ತು ಅಂತ ಅಂದ್ಕೊಂಡೆ. ಓಕೆ ಸರ್ ಚೆನ್ನಾಗಿದೆ ಅಂತ ಸುಮ್ಮನೆ ಡೌನ್ ಮಾಡಿಬಿಟ್ಟು ಸುಮ್ಮನೆ ಅದೇ. ಅದಾದಮೇಲೆ ನಮ್ಮ ಸಿನಿಮಾ ನೋಡೋ ಟೈಮಲ್ಲಿ ಈ ಸಿನಿಮಾನ ಒಂದಷ್ಟು ಆದಮೇಲೆ ಸಿನಿಮಾ ನೋಡಿದ್ಮೇಲೆ ತುಂಬ ಸರ್ಪ್ರೈಸ್ ಆಯಿತು. ಇಂಥ ಒಳ್ಳೆ ಸಿನಿಮಾನ ಯಾಕೆ ಸರ್ ರಿಲೀಸ್ ಮಾಡಿದೆ ಇನ್ನು ಇಟ್ಕೊಂಡಿದ್ದ ಫಸ್ಟ್ ಮಾಡಿ ಅಂದಾಗ